ತಿಪಟೂರು ನಗರದ ಸೀತಾರಾಮ ಕಲ್ಯಾಣ ಮಂಟಪದಲ್ಲೇ ಜುಲೈ 16ರ ಗುರುವಾರದಂದು 67ನೇ ಅಧ್ಯಕ್ಷರಾಗಿ ಪ್ರಕಾಶ್ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ಎಂದು ರೋಟರಿ ಸಂಸ್ಥೆಯ ಟ್ರಸ್ಟ್ ಅಧ್ಯಕ್ಷ ಬಿಸಿ ಪ್ರಭುಸ್ವಾಮಿ ತಿಳಿಸಿದ್ದಾರೆ. ರೋಟರಿ ಸಂಸ್ಥೆಯು ತಿಪಟೂರಿನಲ್ಲಿ 1959ರಲ್ಲಿ ಪ್ರಾರಂಭವಾಗಿ 66 ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಜುಲೈ 16ರಂದು 67ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿರುವ ಪ್ರಕಾಶ್ ಯುವಕರಾಗಿದ್ದು ದೀನ ದಲಿತರ ಬಡವರ ಪರವಾಗಿ ಸೇವೆ ಸಲ್ಲಿಸಲು ಒಂದು ಅವಕಾಶ ದೊರೆತಿದೆ. ಇದರ ಜೊತೆಗೆ ಹಿರಿಯರಾದ ವಕೀಲರು ಉಮೇಶ್ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದು ಅವರ ಅನುಭವ ರೋಟರಿ ಸಂಸ್ಥೆಯ ಜನೋಪಯೋಗಿ ಕೆಲಸಗಳನ್ನು ಮಾಡಲು ತುಂಬ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈ ಪದಗ್ರಹಣ ಸಮಾರಂಭದಲ್ಲಿ ನಿರ್ಗಮಿತ ಅಧ್ಯಕ್ಷೆ ವನಿತಾ ಪ್ರಸನ್ನ ಅವರು ಪ್ರಕಾಶ್ ರವರಿಗೆ ಅಧಿಕಾರ ಹಸ್ತಾಂತರಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಉದ್ದೇಶ 67ನೇ ಅಧ್ಯಕ್ಷರಾಗಿ ರೋಟರಿ ಕ್ಲಬ್ಗೆ ರೊಟೇರಿಯನ್ ಹಾಗೂ ನಿಮ್ಮ ಪತ್ರಿಕಾ ಪ್ರತಿನಿಧಿಗಳಾದ ಹಾಗೂ ವೀರಶೈವ ಸಮಾಜದ ಉಪಾಧ್ಯಕ್ಷರು ಹಾಗೂ ಸಮಾಜದ ಗಣ್ಯ ವ್ಯಕ್ತಿಯೂ ಆದ ಪ್ರಕಾಶ್ ಅವರನ್ನು ನಾವು 67ನೇ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೇವೆ. ಅವರ ಪಾದಗ್ರಹಣ ಕಾರ್ಯಕ್ರಮ 16/7/2026 ಗುರುವಾರ ಮಧ್ಯಾಹ್ನ 12:30ಕ್ಕೆ ಸರಿಯಾಗಿ ನಮ್ಮ ಜಿಲ್ಲಾ ಗವರ್ನರ್ ರೊಟೇರಿಯನ್ ರವಿಶಂಕರ್ ದಕೋಜಿಯವರು ನೆರವೇರಿಸಿಕೊಡಲಿದ್ದಾರೆ. ಹಾಗೂ ಡಿಸ್ಟ್ರಿಕ್ಟ್ ಸೆಕ್ರೆಟರಿಯಾದ ಮಹಾದೇವ್ ದುಕೋಡ್ಜಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಾಗಿದ್ದಾರೆ. ಹಾಗೂ 26-27ನೇ ಕಾರ್ಯದರ್ಶಿಯಾಗಿ ಹಿರಿಯ ಸದಸ್ಯರಾದ ಹಾಗೂ ವಕೀಲರಾದ ಹಾಗೂ ಬಾರ್ ಅಸೋಸಿಯೇಷನ್ ಮೆಂಬರ್ ಆದ KR ಉಮೇಶ್ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅವರದ್ದು ಕೂಡ ಪದಗ್ರಹಣ ಕಾರ್ಯಕ್ರಮ ಇದೆ. ಇದನ್ನು ಇವತ್ತು ಅದನ್ನು ಹೇಳೋಕ್ಕೆ ಮತ್ತು ನಮ್ಮ ಮುಂದೆ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿವರವನ್ನು ನಮ್ಮ ಅಧ್ಯಕ್ಷರಾದ ರೊಟೇರಿಯನ್ ಪ್ರಕಾಶ್ ಅವರು ಕಾರ್ಯನಿರ್ವಹಿಸಿಕೊಂಡು ಬಂದಿರುತ್ತೇವೆ. ಈ ವರ್ಷ 2026-22ನೇ ಸಾಲಿಗೆ 67ನೇ ರೋಟರಿ ತಿಪಟೂರು ಅಧ್ಯಕ್ಷರಾಗಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ನನಗೆ ಕಾರ್ಯದರ್ಶಿಯಾಗಿ ಉಮೇಶ್ KR ಅವರನ್ನು ಸಹ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ನಾವು ಈಗ 67 ವರ್ಷದಿಂದ ತಿಪಟೂರಲ್ಲಿ ಯಾವ ರೀತಿ ಉತ್ತಮ ರೀತಿ ಸಮಾಜ ಸೇವೆಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಯಾವ ರೀತಿ ನಮ್ಮ ಹಿರಿಯ ರೊಟೇರಿಯನ್ಗಳಾದಂಥ ಸೂರ್ಯಪ್ರಕಾಶ್ ಅವರು, ಪ್ರಭು ಸರ್, ಅಶೋಕಣ್ಣರು, ಆಮೇಲೆ ಎಲ್ಲರೂ ಡಾಕ್ಟರ್ ರಮೇಶ್ ಬಾಬು ಅವರು 10 ವರ್ಷದಿಂದನೂ ರೋಟರಿ ಟ್ರಸ್ಟ್ ಅಧ್ಯಕ್ಷರಾಗಿ ಉತ್ತಮ ರೀತಿ ಸೇವೆ ಸಲ್ಲಿಸಿದ್ದಾರೆ ತಿಪಟೂರಿಗೆ. ಅದೇ ರೀತಿ ನಾನು ಈಗ 67ನೇ ಅಧ್ಯಕ್ಷರಾಗಿ ಇದೇ ತಿಂಗಳು 16/7/2026 ಗುರುವಾರ 12 ಗಂಟೆಗೆ ಸೀತಾರಾಮಯ್ಯ ಶತಮಾನೋತ್ಸವ ಭವನದಲ್ಲಿ ಪದಗ್ರಹಣವನ್ನು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ವಿ. ಅಧ್ಯಕ್ಷರಾದ ಪ್ರಭುಸ್ವಾಮಿ ಹಾಗೂ ನಮ್ಮ ಹಿರಿಯ ಸದಸ್ಯರ ಅಶೋಕ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗ 2026-27ನೇ ಇಸ್ವಿಗೆ ನಾನು 1999 ನಾನು ಅಧ್ಯಕ್ಷರಾಗಿ ವರ್ಕ್ ಮಾಡಿದ್ವಿ. ಅದಾದಮೇಲೆ ಕಾರ್ಯದರ್ಶಿಯಾಗಿ ವರ್ಕ್ ಮಾಡಿದ್ವಿ. ಈಗ ಏನೋ ಒಂದು ಕಾರ್ಯದರ್ಶಿ ಸ್ಥಾನಕ್ಕೆ ತುಂಬ ವರ್ಷಗಳ ನಂತರ ತಿಪಟೂರಿಗೆ ಪುನಃ ನನ್ನ ಸಮಾಜ ಇದರಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ನಮ್ಮ ಹಿರಿಯ ರೋಟರಿ ಮಿತ್ರರು ಸೇರಿ ನನಗೆ ಆಯ್ಕೆ ಮಾಡಿದ್ದಾರೆ. ಇದನ್ನು ನಾನು ರೋಟರಿ ಮಿತ್ರರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಮುಖ್ಯ ಉದ್ದೇಶ ನಾವು ಆನಂದ್, ತಿಪಟೂರು, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.